ಕನ್ನಡದ ನಟಿ ಭಾವನಾಗೆ ಹೆರಿಗೆ ಆಗಿದೆ. ಅವಧಿ ಪೂರ್ಣ ಪ್ರಸವ ಆಗಿತ್ತು. ಅವರಿಗೆ 8 ತಿಂಗಳಲ್ಲಿ ಭಾವನಾಗೆ ಹೆರಿಗೆ ಆಗಿದೆ. ನಟಿ ಭಾವನಾಗೆ ಹೆರಿಗೆ ಆಗಿರುವಂಥದ್ದು 8 ತಿಂಗಳಲ್ಲಿ ಭಾವನಾಗೆ ಹೆರಿಗೆ ಆಗಿದೆ. ಅವಳಿ ಮಕ್ಕಳ ಪೈಕಿ ಒಂದು ಮಗು ಸಾವನ್ನಪ್ಪಿದೆ. ಅವಳಿ ಮಕ್ಕಳು ಆಗ್ತಾ ಇತ್ತು ಅವರಿಗೆ, ಆದರೂ ಮಗು ಒಂದು ಸಾವನ್ನಪ್ಪಿದೆ, ಇನ್ನೊಂದು ಚೆನ್ನಾಗಿದೆ. ನಟಿ ಭಾವನಾ ಆರೋಗ್ಯವೂ ಕೂಡ ಸ್ಥಿರವಾಗಿರುವಂಥದ್ದು. ಖಾಸಗಿ ಆಸ್ಪತ್ರೆಯಲ್ಲಿ ನಟಿ ಭಾವನಾಗೆ ಹೆರಿಗೆ ಆಗಿರುವಂಥದ್ದು. ನಟಿ ಭಾವನಾ ಅವರಿಗೆ ಹೆರಿಗೆ ಆಗಿದೆ. ಅವಳಿ ಜವಳಿ ಮಕ್ಕಳು ಹುಟ್ಟಬೇಕಿತ್ತು, ಆದರೆ ಹುಟ್ಟಿದೆ ಕೂಡ. ಅದರಲ್ಲಿ ದುರದೃಷ್ಟವಶಾತ್ ಒಂದು ಮಗು ಸಾವನ್ನಪ್ಪಿದೆ, ಇನ್ನೊಂದು ಮಗು ಚೆನ್ನಾಗಿದೆ. ಅವರಿಗೆ 8ನೇ ತಿಂಗಳಲ್ಲಿ ಹೆರಿಗೆ ಆಗಿರುವಂಥದ್ದು ಇದು. ಆ ಒಂದು ಕಾರಣಕ್ಕೆ ಕೂಡ ಇರಬಹುದು, ಒಂದು ಮಗು ಸಾವನ್ನಪ್ಪಿರ್ಬೋದು. ಈ ಪೈಕಿ ಒಂದು ಮಗು ಏನು ಸಾವನ್ನಪ್ಪಿತ್ತಲ್ಲ, ಆ ಮಗುಗೆ ಅವರಿಂದ ಬೇಜಾರಾಗಿದ್ರು ಕೂಡ ಇನ್ನೊಂದು ಮಗು ಕ್ಷೇಮವಾಗಿದೆ, ಆರೋಗ್ಯವಾಗಿದೆ. ನಟಿ ಭಾವನಾ ಅವರ ಒಂದು ಆರೋಗ್ಯ ಪರಿಸ್ಥಿತಿ ಕೂಡ ಈಗ ಸ್ಥಿರವಾಗಿದೆ, ಚೆನ್ನಾಗಿದೆ. ಅವರು ಕೂಡ ಚೆನ್ನಾಗಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಅವರು ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು. ಅಲ್ಲಿ ದಾಖಲಾದಂತಹ ಸಂದರ್ಭದಲ್ಲಿ ಅವರಿಗೆ ಹೆರಿಗೆ ಆಗಿದೆ. ಅವರು ತಮ್ಮ ಏನಿದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದ ಕೂಡ ಅವರು ಈ ಒಂದು ಮಗುವಿನ ವಿಚಾರದಲ್ಲಿ ತುಂಬ ಒಂದು ಕೇರನ್ನು, ಕಾಳಜಿಯನ್ನು ತೆಗೆದುಕೊಳ್ತಾ ಇದ್ರು. ಎಲ್ಲೂ ಕೂಡ ಹೊರಗಡೆ ಹೋಗ್ತಾ ಇರಲಿಲ್ಲ, ಜಾಸ್ತಿ ಓಡಾಡ್ತಾ ಇರಲಿಲ್ಲ. ಮನೆಯಲ್ಲೇ ಇದ್ದು ಆರೋಗ್ಯಕರವಾದಂತಹ ಒಂದು ಪೌಷ್ಟಿಕ ಅಂಶಗಳನ್ನು ಸೇವನೆ ಮಾಡ್ತಾ ಇದ್ರು. ಆದರೂ ಕೂಡ ಅವರಿಗೆ ಈ ಒಂದು ಹೆರಿಗೆಯ ಸಮಯದಲ್ಲಿ ಒಂದು ಮಗುವನ್ನು ಕಳೆದುಕೊಂಡಿದ್ದಾರೆ, ಇನ್ನೊಂದು ಮಗು ಉಳಿದಿದೆ ಭಾವನಾ ಅವರಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.